ಸಂಬಂಧಗಳು ತಾನಾಗೆ ಮುರಿಯುವುದಿಲ್ಲ, ತಪ್ಪು ತಿಳುವಳಿಕೆ ಮತ್ತು ಅಹಂಕಾರ ಅದನ್ನು ಮುರಿದು ಬಿಡುತ್ತವೆ. ಈ ಜಗತ್ತಿನಲ್ಲಿ ತಂದೆ ತಾಯಿ ಪ್ರೀತಿ ಮಾತ್ರ ಫ್ರೀಯಾಗಿ ಸಿಗುವುದು, ಬೇರೆದೆಲ್ಲದಕ್ಕೂ ಬೆಲೆ ತರಬೇಕಾಗುತ್ತದೆ. ನಮ್ಮಲ್ಲಿರುವ ದುಃಖ ಮುಂದಿರುವ ಪ್ರತಿಯೊಬ್ಬರಿಗೂ ಅರ್ಥವಾಗಬೇಕಾಗಿಲ್ಲ, ಏಕೆಂದರೆ ನಾವು ಎಲ್ಲರನ್ನೂ ನಗುಮುಖದಿಂದ ಮಾತನಾಡಿಸುತ್ತೇವೆ. ಒಂದು ದಿನ ಬಂಗಾರ ಕಬ್ಬಿಣವನ್ನು ಕೇಳಿತಂತೆ, ನಾವಿಬ್ಬರು ಕಬ್ಬಿಣದಿಂದಲೇ ಬಡಿಸಿಕೊಳ್ಳುತ್ತೇವೆ, ಆದರೆ ಏಕೆ ಇಷ್ಟೊಂದು ಅಳುತ್ತೀಯ ಎಂದು. ಆಗ ಕಬ್ಬಿಣ ಹೇಳಿತಂತೆ, ನಮ್ಮವರೇ ನಮಗೆ ಬಡಿದಾಗ ತುಂಬಾ ನೋವಾಗುತ್ತದೆ, ಅದಕ್ಕೆ ಅಳುತ್ತೇನೆ ಎಂದು ಉತ್ತರಿಸಿತು. ಜೀವನದಲ್ಲಿ ಇದೊಂದು ನೀತಿಯನ್ನು ಇಟ್ಟುಕೊಳ್ಳಿ, ಯಾರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೋ ಅವರನ್ನು ಮರೆತು ಬಿಡಬೇಕೆಂದು. ಜೀವನವನ್ನು ಒಂಟಿಯಾಗಿ ಸಾಗಿಸಿ, ಆದರೆ ಯಾರೊಂದಿಗೂ ಬಲವಂತವಾಗಿ ಸಂಬಂಧವನ್ನು ನಿಭಾಯಿಸಬೇಡಿ. ಯಾರನ್ನಾದರೂ ಇಷ್ಟಪಟ್ಟರೆ ತುಂಬಾ ಇಷ್ಟಪಡಿ, ಆದರೆ ಅದನ್ನೇ ಅಭ್ಯಾಸ ಮಾಡಿಕೊಳ್ಳಬೇಡಿ, ಏಕೆಂದರೆ ಅಭ್ಯಾಸ ಬದಲಿಸಲು ಮನುಷ್ಯ ಚೂರು ಚೂರಾಗಿ ಬಿಡುತ್ತಾನೆ. ಎಲ್ಲರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಏನೂ ಇಲ್ಲ, ತಕ್ಕಡಿ ಭಾರವನ್ನು ಮಾತ್ರ ನೋಡುತ್ತದೆ ಹೊರತು ಗುಣಮಟ್ಟವನ್ನು ಪರಿಶೀಲಿಸುವುದಿಲ್ಲ. ಸುಖ ಮತ್ತು ದುಃಖ ಅದೃಷ್ಟ ಇದ್ದ ಹಾಗೆ ಸಿಗುತ್ತೆ, ಬಡತನ ಮತ್ತು ಶ್ರೀಮಂತಿಕೆಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಳುವವರು ಅರಮನೆಯಲ್ಲಿ ಇದ್ದರೂ ಅಳುತ್ತಾರೆ, ಅದೃಷ್ಟದಲ್ಲಿ ಸಂತೋಷ ಇದ್ದರೆ ಗುಡಿಸಿನಲ್ಲಿ ಕೂಡ ನಗು ಪ್ರತಿಧ್ವನಿಸುತ್ತದೆ. ಒಂದು ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದರೆ ಅದು ಕುಟುಂಬವೆನಿಸಿಕೊಳ್ಳುವುದಿಲ್ಲ, ಆದರೆ ಎಲ್ಲರೂ ಕೂಡಿ ಬಾಳುವುದು ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಕಾಳಜಿ ತೋರಿಸುವುದನ್ನು ಕುಟುಂಬ ಎನ್ನುವರು. ಜಾಸ್ತಿ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ, ಏಕೆಂದರೆ ಅತಿಯಾದ ಬಾಂಧವ್ಯ ತುಂಬಾ ನೋವನ್ನು ಕೊಡುತ್ತದೆ. ಯಾವ ಸ್ತ್ರೀ ಅವಳ ಸಮಯ ಮತ್ತು ಗೌರವವನ್ನು ಪುರುಷನಿಗೆ ಪ್ರಾಮಾಣಿಕವಾಗಿ ಕೊಡುತ್ತಾಳೋ ಅಂತಹ ಮಹಿಳೆಯನ್ನು ಪುರುಷ ಎಂದಿಗೂ ಬಿಟ್ಟು ಹೋಗುವುದಿಲ್ಲ.